ಕೃಷ್ಣ ಸರ್ಗೆ ಹಾಗೆಯೇ ಪ್ರದೀಪ್ ಕೃಷ್ಣ ಸರ್ಗೆ ವಿತರಿಸ್ತಾರೆ. ದಯವಿಟ್ಟು ಅದನ್ನ ತಾವೆಲ್ಲರೂ ನೋಡಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ. ಆ ಮೂವರು ದಯವಿಟ್ಟು ವೇದಿಕೆಗೆ ಬರಬೇಕು. ನೀಲಕಂಠ ಅವರು ಕೂಡ ವೇದಿಕೆಗೆ ಬರಬೇಕು. ಇದೊಂದು ವಿಶೇಷವಾದಂತಹ ಆರ್ಟ್ ಫಾರ್ಮ್ ಇದು. ರಶ್ಮಿ ಅವರು, ಜೇಟ್ ಅವರು ಹಾಗೆಯೇ ಋಷಾಂತ್ ಅವರು, ಈ 3 ಜನ ಸೇರಿ ಈ ಒಂದು ಯಾರು ಇದಾರೆ ಅಲ್ಲಿ ಮುಂದೆ ಬರ್ತಾ ಇಲ್ಲ ಅವ್ರಿಗೆ ಹೇಳಕ್ಕಾಗತ್ತಾ ನೀವು? ಈಗ ಕೃಷ್ಣಪ್ಪ ಸರ್ಗೆ ಹಾಗೆಯೇ ಪ್ರಿಯಾ ಕೃಷ್ಣ ಸರ್ ಸೈಡಿಗೆ ಬಂದಿ ಸೈಡಿಗೆ ಬಂದು ಕಾಣಲಿ ಅವರಿಗೆ ನೀಡ್ತಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇರಲಿ. ಈ ಒಂದು ವಿಶೇಷವಾದಂತಹ ಕಲೆ ಎಲ್ಲೆಡೆ ಪ್ರಚಾರಕ್ಕೆ ಬರಲಿ ಅನ್ನುವಂತಹ ಅಭಿಲಾಷೆಯವರಿಗೆ ಮೂವರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇರುವಂತಹ ಈ ಒಂದು ಆರ್ಟ್ ಫಾರ್ಮ್ ಧನ್ಯವಾದಗಳು. ಮೂವರಿಗೂ ಕೂಡ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಕೊಡುಗೈ ದಾನಿ ಅಂದರೆ ಸಾಕಷ್ಟು ಹೆಸರಾಗಿ ಈ ಭಾಗದಲ್ಲಿ ಮಾತ್ರವಲ್ಲ ಎಲ್ಲೆಡೆಯೂ ಕೂಡ ಹೆಸರುವಾಸಿಯಾಗಿರುವಂತಹ ಕೃಷ್ಣಪ್ಪ ಸರ್ ಅವರ ಶುಭ ನುಡಿಗಳು. ಎಲ್ಲರಿಗೂ ಮೊದಲನೇದಾಗಿ ನಮ್ಮ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿನಲ್ಲಿ ಕೊಟ್ಟರು. ಅದಕ್ರಮ ಆವತ್ತು ಇವಾಗ 78 ವರ್ಷ ತುಂಬಿತು. 79ನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. ನಮ್ಮ ದೇಶ ಸರ್ವತಂತ್ರ ಸ್ವತಂತ್ರ ದೇಶ ಆಗಿ ನಾವು 1947ರಲ್ಲಿ ಆಯಿತು. ಇಂಥ ಒಂದು ದೇಶನ ನಾವು 33 ಕೋಟಿ ಇದ್ದಂಥ ಜನ ಇವತ್ತು 140 ಕೋಟಿ ಆಗಿದ್ದೀವಿ. ಎಷ್ಟು ಹೇಳಿ? ಇಡೀ ಪ್ರಪಂಚದಲ್ಲಿ ನಂಬರ್ 1 ಅಂದ್ರೆ ಯಾರಪ್ಪ? ಮೊದಲು ಚೈನಾ ಇತ್ತು, ಈಗ ಅವ್ರನ್ನ ಮೀರಿಸಿ ನಾವು 140 ಆಗಿದ್ದೀವಿ. 140 ಕೋಟಿ ಆಗಿದ್ದೀವಿ. ಇಷ್ಟು ಜನ ಯಾವ್ಯಾವ ಭಾಷೆ ಇರೋದಿಲ್ಲ, 100 ಭಾಷೆ, ತಮಿಳು, ತೆಲುಗಂತೆ, ಇನ್ನೊಂದಂತೆ, ಮತ್ತೊಂದಂತೆ, 100 ಭಾಷೆ, ಸಾವಿರಾರು ಜಾತಿ, ಅಲ್ಲಮ್ಮ 10 ಧರ್ಮಗಳು, ಎಲ್ಲರನ್ನು ಒಳಗೊಂಡಂತ ಒಂದು ಭಾರತ ನಮ್ಮ ಭಾರತ. ಯಾವುದು ನಾವು ಒಂದೇ ಒಂದೇ ಧರ್ಮಕ್ಕಾಗ್ಲಿ ಒಂದೇ ಭಾಷೆಗಾಗ್ಲಿ ಸೀಮಿತ ಆಗಿಲ್ಲ. ನಾವು ಎಲ್ಲರನ್ನ ಒಳಗೊಂಡಂತ ಒಂದು ದೇಶ ನಮ್ಮ ದೇಶ. ಈ ದೇಶನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಆಗಿದೆ ನಮ್ಮೆಲ್ಲರ ಮೇಲಿದೆ. 33 ಕೋಟಿ ಇದ್ದಾಗ ಊಟಕ್ಕೆ ಕಷ್ಟ. ಅದರಿಂದ ಒಂದು ಏರೋಪ್ಲೇನ್ ಮಾಡಿಲ್ಲ, ಒಂದು ಟ್ರೈನ್ ಕೂಡ ಮಾಡಿಲ್ಲ. ನಾವು ಇವತ್ತು ಏರೋಪ್ಲೇನ್ ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ. ಇಡೀ ಊಟಕ್ಕಿಂದೆ ಇಂಥ ಕ್ರಾಂತಿಯಿಂದ ಬಂದು ಈಗ 140 ಕೋಟಿ ಜನಕ್ಕೆ ಊಟ ಹಾಕಿ ಬೇರೆ ದೇಶಗಳಿಗೂ ನಾವು ದವಸ ಧಾನ್ಯಗಳನ್ನು ಸಪ್ಲೈ ಮಾಡ್ತೀವಿ. ಅಷ್ಟು ಶಕ್ತಿವಂತ ರಾಷ್ಟ್ರ ಆಗಿರೋದು ಯಾಕೆ? ನಾವೆಲ್ಲ ಒಂದಾಗಿರೋದಕ್ಕೆ. ನಾವೇನಾದರೂ ಅವ್ನು ತಮಿಳ್ನವನು, ಇವನು ತೆಲುಗಿನವನು, ಇವನು ಉರ್ದು ಅಂತ ಏನಾದರೂ ಡಿಫ್ರೆಂಟ್ ಮಾಡ್ಕೊಂಡು ಹೋಗಿದ್ರೆ ನಾವು ಯಾರು ಉದ್ಧಾರ ಆಗ್ತೀವಿ? ಇವನು ಆ ಧರ್ಮ, ಇವನು ಈ ಧರ್ಮ, ಇವೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಯಾರು? ಭಾರತೀಯರು, ಎಲ್ಲರೂ ಭಾರತೀಯರು. ಅದನ್ನು ನಾವು ಯಾವತ್ತೂ ನಮ್ಮಲ್ಲಿ ಇಟ್ಕೊಂಡು ನಾವೆಲ್ಲ ಬಾಳ್ತಾ ಇರೋದಕ್ಕೆ ನಮ್ಮ ದೇಶ ಇವತ್ತು ಸೂಪರ್ ಪವರ್ ಆಗ್ತಾ ಇದೆ. ಸೂಪರ್ ಪವರ್ ಆಗ್ತಾ